ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಹೊರವಲಯದಲ್ಲಿ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿಯಲ್ಲಿ ಕುಖ್ಯಾತರ ಹಾವಳಿ ಜೋರಾಗಿದೆ. ಸೆಲೆಬ್ರಿಟಿ ಎಕೋ ಫ್ರಂಟ್ ಬಡಾವಣೆಯಲ್ಲಿ ಕಳ್ಳತನಕ್ಕೆ ಯತ್ನ ಮಾಡಿದೆ ಈ ಚಡ್ಡಿ ಗ್ಯಾಂಗ್. ಚಂದ್ರಶೇಖರ್ ಹಾಗೂ ರಾಮರೆಡ್ಡಿ ಮನೆಯಲ್ಲಿ ಕೃತ್ಯವನ್ನ ನಡೆಸೋದಕ್ಕೆ ಸ್ಕೆಚ್ ಹಾಕಿದ್ರು. ಒಳ ಉಡುಪು ಧರಿಸಿ ಬಂದ ಖದೀಮರ ಚಲನವಲನ ಸರಿಯಾಗದೆ ಮುಖ ಮುಚ್ಚಿಕೊಂಡು ಗೇಟ್ ಕಟ್ ಮಾಡುವುದಕ್ಕೆ ಯತ್ನಿಸಿದ್ದಾರೆ. ತಾವು ಯಾರು ಅಂತ ಹೇಳಿ ಗುರುತು ಸಿಗಬಾರದು ಅಂತ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಫೇಸ್ ಕ್ಲೋಸ್ ಮಾಡಿ ಮನೆಯ ಮಹಿಳೆ ಕಿರುಚಿಕೊಳ್ತಾ ಇದ್ದಂತೆ ಸ್ಥಳದಿಂದ ಪರಾರಿಯಾಗಿದೆ ಈ ಗ್ಯಾಂಗ್. ಸಿಸಿಟಿವಿ ಕ್ಯಾಮೆರಾದಲ್ಲಿ ಚಡ್ಡಿ ಗ್ಯಾಂಗ್ನ ದೃಶ್ಯಗಳು ಸರಿಯಾಗದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಜಿಗಣಿ ಪೊಲೀಸರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಒಂದು ಗ್ಯಾಂಗ್ ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಒಬ್ಬರ ಮನೆಯನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಬೇಕು ಅಂತ ಹೇಳಿ ಎಂಟ್ರಿ ಕೊಡ್ತಾರೆ. ಇಬ್ಬರು ನಿಂತಿರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಫೇಸ್ ಕವರ್ ಮಾಡ್ಕೊಂಡಿದ್ದಾರೆ, ಮಾಸ್ಕ್ ಹಾಕೊಂಡಿದ್ದಾರೆ. ತಾವು ಯಾರು ಅಂತ ಹೇಳಿ ಸುಳಿವು ಸಿಗಬಾರದು ಅಂತ ಹೇಳಿ ನಂತರದಲ್ಲಿ ಆ ಮನೆಯ ಗೇಟ್ ಏನಿದೆ ಆ ಒಂದು ಗೇಟ್ ಅನ್ನ ಕತ್ತರಿಸುವಂತಹ ಪ್ರಯತ್ನವೂ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತ ಮಹಿಳೆ ಜೋರಾಗಿ ಕಿರುಚಿಕೊಳ್ತಾರೆ. ಆಕೆ ಕಿರುಚಿಕೊಳ್ತಾ ಇದ್ದಂತೆ ಸ್ಥಳದಿಂದ ಈ ಖದೀಮರು ಎಸ್ಕೇಪ್ ಆಗ್ತಾರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಚಡ್ಡಿ ಗ್ಯಾಂಗ್ನ ದೃಶ್ಯ ಈಗ ಸರಿಯಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು. ಯಾವ ಸೋಗಿನಲ್ಲಿ ಕಳ್ಳರು ನಿಮ್ಮ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಚಿಕ್ಕಮಗಳೂರಿನಲ್ಲೂ ಕೂಡ ಇದೇ ರೀತಿ ಚಡ್ಡಿ ಗ್ಯಾಂಗ್ ಕೆಲವು ದಿನಗಳ ಹಿಂದೆ ಬಹಳಷ್ಟು ಆಕ್ಟಿವ್ ಆಗಿತ್ತು. ಈಗ ಬೆಂಗಳೂರಿನ ಹೊರವಲಯದಲ್ಲಿ ಅಂದ್ರೆ ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಗ್ಯಾಂಗ್ ಅಲರ್ಟ್ ಆಗಿದೆ. ಚಂದ್ರಶೇಖರ್ ಹಾಗೆ ರಾಮರೆಡ್ಡಿ ಮನೆಯಲ್ಲಿ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಇವರು ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಸಿಕ್ಕಿದ್ಯಾ? ಸಿಸಿಟಿವಿ ಫುಟೇಜಸ್ನ ಪ್ರಕಾರ ಹೇಗೆ? ದಿವ್ಯಾ, ಕಳೆದ ಶನಿವಾರ ರಾತ್ರಿ ಬೆಂಗಳೂರು ಹೊರವಲಯದ ಕುಂಬಾರನಹಳ್ಳಿಯ ಒಂದು ಖಾಸಗಿ ಲೇಔಟ್ನಲ್ಲಿ ಒಂದು ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಒಂದು ಎಂಟ್ರಿ ಕೊಟ್ಟಂತ ಚಡ್ಡಿ ಗ್ಯಾಂಗ್ ಒಂದು ಮನೆಯಲ್ಲಿ ಅಂದ್ರೆ ಫುಲ್ ಸೆಕ್ಯೂರ್ಡ್ ಆಗಿದ್ದ ಮನೆಯಲ್ಲೇ ಕಳ್ಳತನ ಮಾಡಲು ಯತ್ನಿಸಿರ್ತಕ್ಕಂಥದ್ದು. ಆ ಕಳ್ಳತನಕ್ಕೆ ಯತ್ನಿಸಿರುವಂತಹ ಘಟನೆ ಆ ಒಂದು ಘಟನೆ ಎಲ್ಲೋ ಸಿಸಿಟಿವಿಯಲ್ಲಿ ಕೂಡ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಇದನ್ನ ಗಮನಿಸಿದಂತ ಅಂದ್ರೆ ಅವರು ಆ ಗೇಟ್ ಅನ್ನ ಮುರಿಯುವಂತಹ ಪ್ರಯತ್ನದಲ್ಲಿದ್ದಾಗ ಪಕ್ಕದ ಮನೆಯಲ್ಲಿದ್ದ ಒಂದು ಮಹಿಳೆ ಏನೋ ಸೌಂಡ್ ಕೇಳ್ತಿದೆ ಅಂತ ಹೇಳಿ ಕಿಟಕಿಯನ್ನ ತೆಗೆದು ನೋಡಿದಾಗ ಇವರು ಚಡ್ಡಿ ಗ್ಯಾಂಗ್ ಕಣ್ಣಿಗೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅದನ್ನ ನೋಡಿದಂತ ಮಹಿಳೆ ಇದಕ್ಕಿದ್ದಂತೆ ಕಳ್ಳರು ಬಂದ್ರು ಅಂತ ಹೇಳಿ ಕೂಡ ಕಿತ್ಕೊಂಡಿರ್ತಕ್ಕಂಥದ್ದು. ಆ ಶಬ್ದವನ್ನು ಕೇಳಿಸ್ಕೊಂಡಂತಹ ಒಂದು ಚಡ್ಡಿ ಗ್ಯಾಂಗ್ ಏನಿದೆ ಅವ್ರು ಅಲ್ಲಿಂದ ತಕ್ಷಣ ಪರಾರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಮನೆಯನ್ನ ಟಾರ್ಗೆಟ್ ಮಾಡಿ ಇವರು ಸುಮಾರು 4-5 ಜನ ಅಂದ್ರೆ ಇಬ್ರು ರಸ್ತೆಯಲ್ಲಿ ನಿಂತು ವಾಚ್ ಮಾಡಿದ್ರೆ ಇನ್ನು ಉಳಿದಂತಹ 3 ಮನೆಯ ಗೇಟ್ ನ ಬೀಗ ಮುರಿಯತಕ್ಕಂಥದ್ದು, ಸುತ್ತಮುತ್ತ ಕಾಂಪೌಂಡ್ ಮೇಲೆ ಓಡಾಡ್ತಕ್ಕಂಥದ್ದು. ಅಂದ್ರೆ ಮನೆ ಒಳಗಡೆಗೆ ನುಗ್ಗಲಿಕ್ಕೆ ಯಾವೆಲ್ಲ ಅವಕಾಶ ಇದೆ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಎಚ್ಚೆತ್ಕೊಂಡಂತಹ ಆ ಮಹಿಳೆ ಯಾರಿದ್ರೆ ಕಿತ್ಕೊಂಡ ತಕ್ಷಣ ಅಲ್ಲಿಂದ ಆ ಚಡ್ಡಿ ಗ್ಯಾಂಗ್ ಪರಾರಿ ಆಗ್ತಾರೆ. ಆ ತಕ್ಷಣ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದಂತ ಮನೆ ಮಾಲೀಕರು ಕೂಡ ಪೊಲೀಸರಿಗೆ ಮಾಹಿತಿ ಮುಟ್ಟಿಸ್ತಕ್ಕಂಥ ತಕ್ಷಣ ಸ್ಥಳಕ್ಕೆ ಬಂದಂತ ಜಿಗಣಿ ಪೊಲೀಸರು ಕೂಡ ಎಲ್ಲವನ್ನು ಪರಿಶೀಲಿಸಿ ಈಗಾಗಲೇ ಸಿಸಿಟಿವಿ ದೃಶ್ಯಾವಳಿಗಳನ್ನೆಲ್ಲ ವಶಕ್ಕೆ ಪಡೆದು ಆ ಕಳ್ಳರ ಗ್ಯಾಂಗ್ಗೆ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಈ ಒಂದು ಘಟನೆಯಿಂದಾಗಿ ಸುತ್ತಮುತ್ತಲಿನ ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಭಯದಿಂದ ಬದುಕುವಂತಾಗಿರ್ತಕ್ಕಂಥದ್ದು. ಈ ಹಿಂದೆ ಈ ಒಂದು ಚಡ್ಡಿ ಗ್ಯಾಂಗ್ ಚಂದಾಪುರದ ಬಳಿ ಕೂಡ ಕಾಣಿಸ್ಕೊಂಡಿದ್ದು ಮತ್ತೆ ಆ ಒಂದು ಚಡ್ಡಿ ಗ್ಯಾಂಗ್ ಕೂಡ ಒಂದಷ್ಟು ಕಡಿಮೆ ಆಗುತ್ತೆ. ಹಾಗೆ ಮುಂದುವರೆದ ಭಾಗವಾಗಿ ಅಂದ್ರೆ ಆನೇಕಲ್ ಭಾಗಕ್ಕೂ ಕೂಡ ಈ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಪೊಲೀಸರು ಯಾವ ರೀತಿ ಈ ಚಡ್ಡಿ ಗ್ಯಾಂಗ್ ನ ಮಟ್ಟ ಹಾಕುವ ರೀತಿಯಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.